ಸದ್ಯ ನಾನೀಗ ಕನಕಪುರದಲ್ಲಿದ್ದೀನಿ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಿದ್ರೆ ಜನ ಏನು ಹೇಳ್ತಿದ್ರೆ ಕನಕಪುರ ಜನ ಮಾತಾಡಿಸ್ತೀನಿ. ಅಮ್ಮ, ನಮ್ಮೂರು ಮನ್ಸಾಗ ಗೆಲ್ತಾವ್ರೆ ಅಂದ್ರೆ ನಮಗೆ ಖುಷಿ. ಸಿ ಎಂ ಆಗ್ತಿದ್ರೆ ಈಗ ಹೌದು, ನಮಗೂ ಬೆಳಗ್ಗೆಯಿಂದ ಇದು ನೋಡ್ತಾ ಇದ್ದೀವಿ. ಗೆಲ್ಬೇಕು, ಅವ್ರು ಬರ್ಬೇಕು. ಏನಾದ್ರೂ ಇತ್ತ ಈ ಹಿಂದೆ ಸಿ ಎಂ ಆಗ್ತಾರಂತ ಏನಾದ್ರೂ ಇತ್ತು ನಿಮ್ಮ ಕಡೆ ಆಸೆ ಇತ್ತಾ? ಇನ್ನು 2.5 ವರ್ಷ ತವಿಂದ ಇತ್ತು. ಅವರು ಸಿದ್ದರಾಮಯ್ಯ ಇದ್ರು, ಇವಾಗ ಇವ್ರು ಬಂದವ್ರೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರು. ಏನು ಹೇಳ್ತಾರೆ ಸಿದ್ದರಾಮಯ್ಯ ಅವರಿಗೆ? ಬಾಯ್ ಅವ್ರಿಗೆ, ಇವರು ಓಕೆ. ಈಗ ಸಿದ್ದರಾಮಯ್ಯಗೆ ಬಾಯ್ ಬಾಯ್ ಆಗಿದ್ರೆ ಹೌದು, ಅವ್ರಿಗೆ ಬಾಯ್. ಅಮ್ಮ ಹೇಳಿ, ಅಮ್ಮ ಮಾತಾಡಿ. ಖುಷಿನಾ ಹೇಗೆ? ಎಸ್, ಸಾಕಷ್ಟು ಜನ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೂ ಜನ ಇದ್ರೆ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಈಗ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಿದ್ದಾರೆ. ನೀವು ಸಹ ನಿಮ್ಮ ಊರವರು, ಕನಕಪುರವರು, ನೀವು ಕನಕಪುರದವ್ರು, ನೀವು ಸಹ ಏನು ಹೇಳ್ತೀರಂತ? ಸರ್, ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ಮುಖಾಂತರ. ಅಂದರೆ ನಾವು ನಮ್ಮ ತಾಲೂಕಿನವರಾಗಿರೋದು ನಮಗೆ ಒಂಥರ ಹೆಮ್ಮೆ. ಹೌದು, ಅವರು ಸಿ ಎಂ ಆಗಲೇಬೇಕಾಯಿತು. ಯಾಕೆಂದರೆ ಬಹಳ ಕಷ್ಟದಿಂದ ಇವತ್ತು ಒಂದು ಹಂತಕ್ಕೆ ಬಂದಿದ್ದಾರೆ. ಅವ್ರಿಗೆ ಸಿ ಎಂ ಪೋಸ್ಟ್ ಕೊಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ತುಂಬ ಖುಷಿ ಆಗ್ತಾಯಿದೆ ನಮಗಂತೂ. ಭಾಳ ವೈಯಕ್ತಿಕವಾಗಿ ನಮ್ಮ ತಾಲೂಕಿನವ್ರು ಅಂದರೆ ನಮಗೆ ಹೆಮ್ಮೆ. ನಮ್ಮ ತಾಲೂಕಿನವ್ರೊಬ್ಬರು ಸಿ ಎಂ ಆಗ್ತಾರೆ ಅಂದರೆ ಇಡೀ ನಮ್ಮ ಕನಕಪುರ ತಾಲೂಕಿಗೆ ಒಂದು ಗೌರವ, ಒಂದು ಹೆಮ್ಮೆ ಸರ್. ತುಂಬ ಖುಷಿ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರು, ಈಗ ಏನು ಹೇಳ್ತಾರಂತೆ? ಹೌದು, ಅವ್ರಿಗೆ ಸಿಗಬೇಕಾಯ್ತು, ಫಸ್ಟೇ ಸಿಗಬೇಕಾಯ್ತು ಸಿ ಎಂ ಪಟ್ಟ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ. ಆದರೆ ಇವತ್ತು ರಾಜೀನಾಮೆ ಕೊಡ್ತಿದ್ದಾರೆ. ನಮ್ಮ ಸಿ ಎಂ ಆಗೋದು ನಮ್ಗೆ ತುಂಬ ಖುಷಿ ಇದೆ. ಸರ್ ಏನು ಹೇಳ್ತೀರಿ? ನಿಮ್ಮ ಊರವರು ಸಿ ಎಂ ಆಗ್ತಿದ್ದಾರೆ. ನಮ್ಮ ಕನಕಪುರ ತಾಲೂಕು ದೊಡ್ಡಲಹಳ್ಳಿ ಗ್ರಾಮದವರು ನಿಜವಾಗೂ ಒಬ್ಬ ರೈತನ ಮಗನಾಗಿ ಕನಕಪುರ ತಾಲೂಕಲ್ಲಿ 8 ಬಾರಿ ಸತತವಾಗಿ ಗೆದ್ದು KPCC 6 ವರ್ಷ ಪೂರೈಸಿ ಅವ್ರಿಗೆ ಸಿ ಎಂ ಆಗಲೇಬೇಕು, ನಮ್ಮ ಬೇಡಿಕೆನಿತ್ತು ಸಹ ಆಗ್ತಿದ್ದಾರೆ. ನಮ್ಗೆ ತುಂಬ ಸಂತೋಷ. ಖಂಡಿತ ಏನೆಲ್ಲ ನಿರೀಕ್ಷೆ ಇದೆ ಅಂತೆ ಈ ಒಂದು ಭಾಗಕ್ಕೆ? ಅದೇ ನುಡಿದಂತೆ ನಡೆದಿದ್ದಾರೆ. 5 ಭಾಗ್ಯಗಳು ಕೊಟ್ಟಿದ್ದಾರೆ. ಅದರಂತೆ ಇವರು ಸಹ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಮತ್ತೇನಾದರೂ ಬೇಕಾ? ಏನಾದರೂ ಕಾಲೇಜು ಎಲ್ಲ ಮಾಡಿದ್ದಾರೆ ಸರ್. ಈಗ ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ. ಎಲ್ಲ ಪ್ರತಿಯೊಂದು ಸೌಲಭ್ಯಗಳು ಮಾಡಿದ್ದಾರೆ. ತೊಂದರೆ ಏನಿಲ್ಲ. ಸದ್ಯದಲ್ಲಿ ಮೇಕೆದಾಟು ಯೋಜನೆ ಮಾಡಬೇಕು, ಅದೊಂದಿದೆ ನಿರೀಕ್ಷೆ. ಖಂಡಿತ ಸಾಕು. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರು, ಏನು ಹೇಳ್ತೀರಿ? ಭಾಳ ಸಂತೋಷ ಇದೆ. 2 ವರ್ಷದಲ್ಲೇ ಕೊಡಬೇಕಾಗಿತ್ತು, ಆಗಲೂ ಅರ್ಧ ವರ್ಷ ಜಾಸ್ತಿ ಮಾಡಿದ್ದಾರೆ. 2 ವರ್ಷ ಸಾಕು ಬಿಡಿ, ಖಂಡಿತ ಮಾಡ್ತಾರೆ. ಏನು ನಿರೀಕ್ಷೆ ಇದೆ ಅಂತ ನಿಮ್ಮ ಊರು ಸಿ ಎಂ ಬಗ್ಗೆ? ಏನು ಮಾಡ್ಬೋದು, ಏನು ನಿರೀಕ್ಷೆ ಇದೆ, ಏನು ಹೇಳ್ತೀರಿ? ಸರ್, ಅವರು ಇನ್ನೂ ಸಾಕಷ್ಟು ಅಭಿವೃದ್ಧಿ ಇದೆ. ಹಾಗೆ ಈಗ ಸುಮಾರು ಕೆಲಸ ಮಾಡಿದ್ದಾರೆ. ಕನಕಪುರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಮಾಡ್ತಾರೆ. ಅದೇ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡೇ ಮಾಡ್ತಾರೆ ಸರ್ ನಮ್ಮ ತಾಲೂಕಿಗೆ. ಅವ್ರಿಗೆ ನಮ್ಮ ತಾಲೂಕು ಅಂದರೆ ಬಹಳ ಗೌರವ ಇದೆ. ಇನ್ನೂ ಹೆಚ್ಚಿನ ಕೆಲಸಗಳು ಮಾಡ್ತಾರೆ. ಮತ್ತು ಒಂದು ಸದ್ಯದಲ್ಲೇ ಮೇಕೆದಾಟು ಯೋಜನೆ ಅವರು ಒಂದು ಹೋರಾಟವನ್ನು ಮಾಡಿದ್ರು. ಆ ಒಂದು ಯೋಜನೆನ ಮಾಡಿದ್ರೆ ಇನ್ನೂ ನಮ್ಮ ತಾಲೂಕಿಗೆ ಹೆಚ್ಚಿನ ಸೌಕರ್ಯ ಆಗುತ್ತೆ, ನೀರಾವರಿ ಸೌಕರ್ಯ. ಈಗ ಆಲ್ರೆಡಿ ಹೆಚ್ಚು ಲಿಫ್ಟ್ ಇರಿಗೇಷನ್ನು ನಮ್ಮ ತಾಲೂಕಿನಲ್ಲಿ ಪ್ರತಿಯೊಂದು ಕೆರೆಗಳನ್ನ ತುಂಬಿಸುವಂಥ ಕಾರ್ಯನ ಮಾಡ್ತವ್ರೆ. ಅವರು ಸಿ ಎಂ ಆಗೋದ್ರಿಂದ ಇನ್ನೂ ಹೆಚ್ಚು ಕಾರ್ಯಗಳನ್ನ ಮಾಡಿ ನಮ್ಮ ತಾಲೂಕಿನಲ್ಲಿ ಎಷ್ಟು ಕೆರೆಗಳಿದೆಯೋ ಎಲ್ಲ ಪ್ರತಿಯೊಂದು ನೀರು ತುಂಬಿಸುವಂಥ ಕೆಲಸ ಮಾಡ್ತಾರೆ. ನಮ್ಮ ರೈತರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡ್ತಾರೆ ಅಂತ ನಾವು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀವಿ ಸರ್. ಎಸ್, ಇದಿಷ್ಟು ಕನಕಪುರದ ಜನರ ಮಾತಾಗಿತ್ತು. ತುಂಬ ಖುಷಿ ಆಗ್ತಿದೆ ನಮ್ಮ ಊರವರು ಸಿ ಎಂ ಆಗ್ತಿರೋದು. ಹೀಗಾಗಿ ತುಂಬ ನಿರೀಕ್ಷೆ ಇದೆ. ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ, ಮತ್ತಷ್ಟು ಮಾಡ್ತಿದ್ದಾರೆ. ಹೀಗಾಗಿ ಕನಕಪುರ ಜನ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ, ರಿಪಬ್ಲಿಕ್ ಕನ್ನಡ, ಕನಕಪುರ. ಸದ್ಯ ನಾನೀಗ ಕನಕಪುರದಲ್ಲಿದ್ದೀನಿ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಿದ್ರೆ ಜನ ಏನು ಹೇಳ್ತಿದ್ರೆ ಕನಕಪುರ ಜನ ಮಾತಾಡಿಸ್ತೀನಿ. ಅಮ್ಮ, ನಮ್ಮೂರು ಮನ್ಸಾಗ ಗೆಲ್ತಾವ್ರೆ ಅಂದ್ರೆ ನಮಗೆ ಖುಷಿ. ಸಿ ಎಂ ಆಗ್ತಿದ್ರೆ ಈಗ? ಹೌದು, ನಮಗೂ ಬೆಳಗ್ಗೆಯಿಂದ ಇದು ನೋಡ್ತಾ ಇದ್ದೀವಿ. ಗೆಲ್ಬೇಕು, ಅವ್ರು ಬರ್ಬೇಕು. ಏನಾದ್ರೂ ಇತ್ತ ಈ ಹಿಂದೆ ಸಿ ಎಂ ಆಗ್ತಾರಂತ ಏನಾದ್ರೂ ಇತ್ತು ನಿಮ್ಮ ಕಡೆ ಆಸೆ ಇತ್ತಾ? ಇನ್ನು 2.5 ವರ್ಷ ತವಿಂದ ಇತ್ತು. ಅವರು ಸಿದ್ದರಾಮಯ್ಯ ಇದ್ರು, ಇವಾಗ ಇವ್ರು ಬಂದವ್ರೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರು. ಏನು ಹೇಳ್ತಾರೆ ಸಿದ್ದರಾಮಯ್ಯ ಅವರಿಗೆ? ಬಾಯ್ ಅವ್ರಿಗೆ, ಇವರು ಓಕೆ. ಈಗ ಸಿದ್ದರಾಮಯ್ಯಗೆ ಬಾಯ್ ಬಾಯ್ ಆಗಿದ್ರೆ ಹೌದು, ಅವ್ರಿಗೆ ಬಾಯ್. ಅಮ್ಮ ಹೇಳಿ, ಅಮ್ಮ ಮಾತಾಡಿ. ಖುಷಿನಾ ಹೇಗೆ? ಎಸ್, ಸಾಕಷ್ಟು ಜನ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೂ ಜನ ಇದ್ರೆ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಈಗ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಿದ್ದಾರೆ. ನೀವು ಸಹ ನಿಮ್ಮ ಊರವರು, ಕನಕಪುರವರು, ನೀವು ಕನಕಪುರದವ್ರು, ನೀವು ಸಹ ಏನು ಹೇಳ್ತೀರಂತ? ಸರ್, ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ಮುಖಾಂತರ. ಅಂದರೆ ನಾವು ನಮ್ಮ ತಾಲೂಕಿನವರಾಗಿರೋದು ನಮಗೆ ಒಂಥರ ಹೆಮ್ಮೆ. ಹೌದು, ಅವರು ಸಿ ಎಂ ಆಗಲೇಬೇಕಾಯಿತು. ಯಾಕೆಂದರೆ ಬಹಳ ಕಷ್ಟದಿಂದ ಇವತ್ತು ಒಂದು ಹಂತಕ್ಕೆ ಬಂದಿದ್ದಾರೆ. ಅವ್ರಿಗೆ ಸಿ ಎಂ ಪೋಸ್ಟ್ ಕೊಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ತುಂಬ ಖುಷಿ ಆಗ್ತಾಯಿದೆ ನಮಗಂತೂ. ಭಾಳ ವೈಯಕ್ತಿಕವಾಗಿ ನಮ್ಮ ತಾಲೂಕಿನವ್ರು ಅಂದರೆ ನಮಗೆ ಹೆಮ್ಮೆ. ನಮ್ಮ ತಾಲೂಕಿನವ್ರೊಬ್ಬರು ಸಿ ಎಂ ಆಗ್ತಾರೆ ಅಂದರೆ ಇಡೀ ನಮ್ಮ ಕನಕಪುರ ತಾಲೂಕಿಗೆ ಒಂದು ಗೌರವ, ಒಂದು ಹೆಮ್ಮೆ ಸರ್. ತುಂಬ ಖುಷಿ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರು, ಈಗ ಏನು ಹೇಳ್ತಾರಂತೆ?
ಹೌದು ಅವ್ರಿಗೆ ಸಿಗ್ಬೇಕಾಯ್ತು, ಫಸ್ಟೇ ಸಿಗ್ಬೇಕಾಯ್ತು ಸಿ ಎಂ ಪಟ್ಟ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ. ಆದರೆ ಇವತ್ತು ರಾಜೀನಾಮೆ ಕೊಡ್ತಿದ್ದಾರೆ. ನಮ್ಮ ಸಿ ಎಂ ಆಗೋದು ನಮ್ಗೆ ತುಂಬ ಖುಷಿ ಇದೆ. ಸರ್ ಏನು ಹೇಳ್ತೀರಿ? ನಿಮ್ಮ ಊರವರು ಸಿ ಎಂ ಆಗ್ತಿದ್ದಾರೆ. ನಮ್ಮ ಕನಕಪುರ ತಾಲೂಕು ದೊಡ್ಡಲಹಳ್ಳಿ ಗ್ರಾಮದವರು ನಿಜವಾಗೂ ಒಬ್ಬ ರೈತನ ಮಗನಾಗಿ ಕನಕಪುರ ತಾಲೂಕಲ್ಲಿ 8 ಬಾರಿ ಸತತವಾಗಿ ಗೆದ್ದು KPCC 6 ವರ್ಷ ಪೂರೈಸಿ ಅವ್ರಿಗೆ ಸಿ ಎಂ ಆಗಲೇಬೇಕು, ನಮ್ಮ ಬೇಡಿಕೆ ನಿಂತು ಸಹ ಆಗ್ತಿದ್ದಾರೆ. ನಮ್ಗೆ ತುಂಬ ಸಂತೋಷ. ಖಂಡಿತ ಏನೆಲ್ಲ ನಿರೀಕ್ಷೆ ಇದೆ ಅಂತೆ ಈ ಒಂದು ಭಾಗಕ್ಕೆ? ಅದೇ ನುಡಿದಂತೆ ನಡೆದಿದ್ದಾರೆ. 5 ಭಾಗ್ಯಗಳು ಕೊಟ್ಟಿದ್ದಾರೆ. ಅದರಂತೆ ಇವರು ಸಹ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಮತ್ತೇನಾದರೂ ಬೇಕಾ? ಏನಾದರೂ ಕಾಲೇಜು ಎಲ್ಲ ಮಾಡಿದ್ದಾರೆ ಸರ್. ಈಗ ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ. ಎಲ್ಲ ಪ್ರತಿಯೊಂದು ಸೌಲಭ್ಯಗಳು ಮಾಡಿದ್ದಾರೆ. ತೊಂದರೆ ಏನಿಲ್ಲ. ಸದ್ಯದಲ್ಲಿ ಮೇಕೆದಾಟು ಯೋಜನೆ ಮಾಡಬೇಕು, ಅದೊಂದಿದೆ ನಿರೀಕ್ಷೆ. ಖಂಡಿತ ಸಾಕು. ಸಿದ್ದರಾಮಯ್ಯ ರಾಜ್ಯಂ ಕೊಟ್ಟರು ಏನು ಹೇಳ್ತೀರಿ? ಭಾಳ ಸಂತೋಷ ಇದೆ. 2 ವರ್ಷದಲ್ಲೇ ಕೊಡಬೇಕಾಗಿತ್ತು, ಆಗಲೂ ಅರ್ಧ ವರ್ಷ ಜಾಸ್ತಿ ಮಾಡಿದ್ದಾರೆ. 2 ವರ್ಷ ಸಾಕು ಬಿಡಿ, ಖಂಡಿತ ಮಾಡ್ತಾರೆ. ಏನು ನಿರೀಕ್ಷೆ ಇದೆ ಅಂತ ನಿಮ್ಮ ಊರು ಸಿ ಎಂ ಬಗ್ಗೆ ಏನು ಮಾಡ್ಬೋದು, ಏನು ನಿರೀಕ್ಷೆ ಇದೆ, ಏನು ಹೇಳ್ತೀರಿ? ಸರ್ ಅವರು ಇನ್ನೂ ಸಾಕಷ್ಟು ಅಭಿವೃದ್ಧಿ ಇದೆ. ಹಾಗೆ ಈಗ ಸುಮಾರು ಕೆಲಸ ಮಾಡಿದ್ದಾರೆ. ಕನಕಪುರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಮಾಡ್ತಾರೆ. ಅದೇ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡೇ ಮಾಡ್ತಾರೆ ಸರ್ ನಮ್ಮ ತಾಲೂಕಿಗೆ. ಅವ್ರಿಗೆ ನಮ್ಮ ತಾಲೂಕು ಅಂದರೆ ಬಹಳ ಗೌರವ ಇದೆ. ಇನ್ನೂ ಹೆಚ್ಚಿನ ಕೆಲಸಗಳು ಮಾಡ್ತಾರೆ. ಮತ್ತು ಒಂದು ಸದ್ಯದಲ್ಲೇ ಮೇಕೆದಾಟು ಯೋಜನೆ ಅವರು ಒಂದು ಹೋರಾಟವನ್ನು ಮಾಡಿದ್ರು. ಆ ಒಂದು ಯೋಜನೆನ ಮಾಡಿದ್ರೆ ಇನ್ನೂ ನಮ್ಮ ತಾಲೂಕಿಗೆ ಹೆಚ್ಚಿನ ಸೌಕರ್ಯ ಆಗುತ್ತೆ, ನೀರಾವರಿ ಸೌಕರ್ಯ. ಈಗ ಆಲ್ರೆಡಿ ಹೆಚ್ಚು ಲಿಫ್ಟ್ ಇರಿಗೇಷನ್ನು ನಮ್ಮ ತಾಲೂಕಿನಲ್ಲಿ ಪ್ರತಿಯೊಂದು ಕೆರೆಗಳನ್ನ ತುಂಬಿಸುವಂಥ ಕಾರ್ಯನ ಮಾಡ್ತವ್ರೆ. ಅವರು ಸಿ ಎಂ ಆಗೋದ್ರಿಂದ ಇನ್ನೂ ಹೆಚ್ಚು ಕಾರ್ಯಗಳನ್ನ ಮಾಡಿ ನಮ್ಮ ತಾಲೂಕಿನಲ್ಲಿ ಎಷ್ಟು ಕೆರೆಗಳಿದೆಯೋ ಎಲ್ಲ ಪ್ರತಿಯೊಂದು ನೀರು ತುಂಬಿಸುವಂಥ ಕೆಲಸ ಮಾಡ್ತಾರೆ. ನಮ್ಮ ರೈತರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡ್ತಾರೆ ಅಂತ ನಾವು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀವಿ ಸರ್. ಇದಿಷ್ಟು ಕನಕಪುರದ ಜನರ ಮಾತಾಗಿತ್ತು. ತುಂಬ ಖುಷಿ ಆಗ್ತಿದೆ ನಮ್ಮ ಊರವರು ಸಿ ಎಂ ಆಗ್ತಿರೋದು. ಹೀಗಾಗಿ ತುಂಬ ನಿರೀಕ್ಷೆ ಇದೆ. ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ, ಮತ್ತಷ್ಟು ಮಾಡ್ತಿದ್ದಾರೆ. ಹೀಗಾಗಿ ಕನಕಪುರ ಜನ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ, ರಿಪಬ್ಲಿಕ್ ಕನ್ನಡ, ಕನಕಪುರ.